ಮೊದಲಿನ ರಾಜಕೀಯಕ್ಕೂ ಇವಾಗ ರಾಜಕೀಯಕ್ಕೂ ಬಹಳ ಅಜಗಜಾಂತರ ಇದೆ. ಯುವಕರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಸರ್ಕಾರ ಏನ್ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನ ಯೋಚನೆ ಮಾಡಬೇಕು, ನೋಡ್ಬೇಕು, ಅದೇನಾಗ್ತಾ ಇದೆ, ಏನಾಗ್ತಾ ಇದೆ ಅನ್ನೋದು ನೋಡ್ಬೇಕು. ಮೊದಲು ಸುಮಾರು 10 ವರ್ಷ 15 ವರ್ಷ ನಮ್ಮ ಸಂಸದರು ಇದ್ರು ಈ ಕ್ಷೇತ್ರದಲ್ಲಿ. ಏನಾಗಿದೆ, ಏನಾಯ್ತು? ಯುವಕರವರು ಬಚ್ಚೇಗೌಡರಿಂದ ಏನಾಯ್ತು? ಮೊನ್ನೆ ಇದರಲ್ಲಿ ಚೆಂಡೂರಿನಲ್ಲಿ ಕೇಂದ್ರ ಸರ್ಕಾರದ ಅಮೌಂಟ್ ತಂದು ಪೂಜೆ ಮಾಡಿದ್ರು. 28 ಲಕ್ಷ ರೂಪಾಯಿ ಕಾಂಪೌಂಡ್ಗೆ ಹಾಕ್ಸಿದ್ರು. ಆ ರೀತಿ ಕೆಲಸ ಮಾಡಿರೋರು ಯಾರಾದ್ರೂ ಸಂಸದರು ಇದ್ದಾರಾ? ಯಾರನ್ನಾದ್ರೂ ನೋಡಿದ್ದೀರಾ? ಇವತ್ತು ಅಸ್ಸಾಂಗೆ ಹೋಗಿದ್ದಾರೆ. ಯಂಗ್ಸ್ಟರ್ಸ್ಗೆ ಆ ಹುಮ್ಮಸ್ ಬರಬೇಕು ರಾಜಕೀಯದಲ್ಲಿ, ಆವಾಗಲೇ ಬೆಳೀತಕ್ಕಂಥ ಹುಮ್ಮಸ್ ಬರೋದು. ಒಳ್ಳೆ ಕೆಲಸ ಮಾಡಬೇಕು. ಯಾರೇ ಅಧಿಕಾರ ಇದ್ದಾಗ ಒಳ್ಳೆ ಕೆಲಸ ಮಾಡಬೇಕು. ಆವಾಗ ಗಜೇಂದ್ರ ಇದ್ದಾನೆ, ಇವಾಗ ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ ಅಂತ ಅಪ್ರಿಷಿಯೇಟ್ ಮಾಡ್ತಾರೆ ಜನ. ಅವ್ನು ಮಾಡಲಿಲ್ಲ ಅಂದರೆ ಅವನ್ನ ಕಳಿಸ್ತಾರೆ ಮನೆಗೆ. ಆ ರೀತಿ ಯುವಕರಲ್ಲಿ ಇರಬೇಕು. ಯುವಕರು ಚೆನ್ನಾಗಿ ಸ್ಪಂದನೆ ಕೊಡಬೇಕು, ರಾಜಕೀಯವಾಗಿ ಬೆಳಿಬೇಕು ಅಂತಕ್ಕಂಥ ಉದ್ದೇಶ ಇರೋದು ನಾನು ಹೇಳೋದು. ಇನ್ನು ವ್ಯವಸಾಯ ಮಾಡ್ತಕ್ಕಂಥ ಯುವಕರು ಅವರು ಇರ್ತಾರೆ, ಈಗ ಮಾಡ್ಕೊಳ್ಳಿ, ನಮ್ಗೇನು ತೊಂದರೆ ಏನಿಲ್ಲ. ಭಗವಂತ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಕೆ.ವಿ. ನಾಗರಾಜ್ಗೆ ಶುಭಾಶಯಗಳು ಹೇಳಿ ನಮ್ಮ ಕೆ.ವಿ. ನಾಗರಾಜ್ ಅವ್ರಿಗೆ ಮತ್ತೆ ನಿಮ್ಗೆ ಇರೋ ನಂಟು ನೋಡ್ರಿ, ನಮ್ಗೆ ಅವನು ತಮ್ಮ ಆಗ್ಬೇಕು, ನಾನು ಅಣ್ಣ ಆಡ್ಬೇಕು. ನಮ್ದು ಗೋತ್ರ ಎಲ್ಲ ಒಂದೇ, ಮುದುಗರು ಗೋತ್ರ ನಮ್ದೇ, ಅವ್ರದ್ದು ಮುದುಗರು ಗೋತ್ರನೇ. ದೇವ್ರು ಅಣ್ಣ ತಮ್ಮ ಚನ್ಕೇಶ್ವರ ಸ್ವಾಮಿ, ನಾವು ಅವ್ರ ದೇವರು, ನಮ್ ದೇವರು ಚನ್ಕೇಶ್ವರ ಸ್ವಾಮಿ. ಈ ನೆಂಟು ಮೊದಲು ಅನುಬಂಧ ಇದೆ ನಮ್ಗೆ. JDS ನಿಂದ 30 ವರ್ಷ ಕೆಲಸ ಮಾಡಿದ್ದೀವಿ. ಆವತ್ತಿಂದ ನಾವು ಅನುಬಂಧದಲ್ಲಿ ಇದ್ದೀವಿ.